ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪಿ ಮುದ್ದು ವ್ಲಾಗ್ಸ್. ಏನ್ ಗೊತ್ತಾ, ತುಂಬಾ ದಿನ ಆದ್ಮೇಲೆ ನಾನು ಮತ್ತೆ ಅವರಿಬ್ರು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ನೋಡೋಣ ಬನ್ನಿ. ನಾವು ನಮ್ಮ KSRTC ಬಸ್ ಹತ್ಕೊಂಡು ಬಂದಿದ್ದು ಎಲ್ಲಿಗೆ ಗೊತ್ತಾ? ಕ್ಯಾಂಪಸ್ ಕ್ಯಾಂಪಸ್ ಅಂತಾರಲ್ಲ, ಕ್ಯಾಂಪಸ್ ಅಲ್ಲಿ ಹೋಗ್ತಾ ಇದೀವಿ ಇವತ್ತು. ನಾವು ಬಂದು ಬಸ್ ಇಳ್ದಿದ್ದೆ ನಮ್ಮ ಸಕ್ಕರೆಯ ನಾಡು ಮಂಡ್ಯ. ಬಸ್ ಇಳಿದು ಫಸ್ಟ್ ಟಿಫನ್ ಮಾಡೋಣ ಅಂತ ಹೇಳಿ ಮಂಡ್ಯದಲ್ಲಿರೋ ಮಹಾರಾಜ ಗ್ರ್ಯಾಂಡ್ ಹೋಟೆಲಿಗೆ ಬಂದ್ವಿ. ಅಲ್ಲಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ರು ಇಡ್ಲಿ ಮತ್ತು ಸಾಂಬಾರನ್ನ ತಗೊಂಡ್ವಿ. ಇಡ್ಲಿ ವಡಾ ಸಾಂಬಾರ್ ಟಿಫನ್ ಮಾಡಿಕೊಂಡು ನಮ್ಮ ಅಣ್ಣನ ಗಾಡಿ ತಗೊಂಡು ನಾವು ಬಂದಿದ್ದೆ ಭೂ ಕೈಲಾಸ ಅಂತ ಹೆಸರುವಾಸಿಯಾಗಿರೋ ಮೇಲ್ಕೋಟೆಗೆ ಬಂದಿದ್ದೀವಿ. ಇವತ್ತು ನಾವು ಮೇಲ್ಕೋಟೆಗೆ ಬನ್ನಿ ನೋಡೋಣ. ನಾವಿಬ್ರು ಮೇಲ್ಕೋಟೆಲಿ ಏನೇನ್ ಮಾಡ್ತೀವಿ, ಏನೇನ್ ತಿಂತೀವಿ, ಏನೇನ್ ತಗೋತೀವಿ ಅಂತ ನೋಡೋಣ ಬನ್ನಿ. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋ ಪ್ಲೇಸ್ ಬಂದು ಮೇಲ್ಕೋಟೆ. ಆ್ಯಕ್ಚುಲಿ ಮೇಲ್ಕೋಟೆಗೂ ನನಗೂ ತುಂಬ ಅಟ್ಯಾಚ್ಮೆಂಟ್ ಇದೆ. ನನಗೆ ತುಂಬ ಇಷ್ಟವಾಗಿರೋ ಪ್ಲೇಸ್ ಅಂತ ಹೇಳಿದ್ರೆ ಮೇಲ್ಕೋಟೆನೇ. ಅದು ಅಲ್ಲದೆ ನಾನು ತುಂಬ ಲಾಸ್ಟ್ ವರ್ಷದಿಂದ ನಾನು ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ಮದುವೆ ಆದಾಗಿಂದ, ರೀ ಮೇಲ್ಕೋಟೆಗೆ ಹೋಗೋಣ ಬರ್ರಿ ಬರ್ರಿ ಅಂತ. ಬಟ್ ಅವರು ಹೋಗೋಣ ಹೋಗೋಣ ಅಂತ ಹೇಳ್ತಾನೆ ಇದ್ದರು. ಬಟ್ ಇವತ್ತು ಕಾಲ ಕೂಡ ಬಂದಿದೆ. ಆ್ಯಕ್ಚುಲಿ ಇವತ್ತು ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಫಸ್ಟ್ ಟೈಮ್ ಮೇಲ್ಕೋಟೆಗೆ ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಮತ್ತು ವೈಬ್ಸ್ನ ನೀವು ಮೇಲ್ಕೋಟೆಗೆ ಎಂಟ್ರ್ ಆಗ್ತಿದ್ದಂಗೆ ಫೀಲ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ಗೈಸ್, ಇವತ್ತು ಮೇಲ್ಕೋಟೆಯಲ್ಲಿರೋ ಎಲ್ಲ ಪ್ಲೇಸಸ್ನ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ನೀವೇನಾದರೂ ಮೇಲ್ಕೋಟೆಗೆ ಬಂದರೆ ಒಂದು ದಿನದಲ್ಲಿ ನೀವು ಎಷ್ಟು ಪ್ಲೇಸಸ್ನ ಕವರ್ ಮಾಡ್ಬೋದು, ಎಷ್ಟು ಪ್ಲೇಸಸ್ನ ನೋಡ್ಬೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಗೈಸ್, ನೀವು ಮೇಲ್ಕೋಟೆಗೆ ಬಂದರೆ ಮೊದಲಿಗೆ ನಮಗೆ ಸಿಗೋದೇ ಚಲುನಾರಾಯಣ ಸ್ವಾಮಿ ದೇವಸ್ಥಾನ. ಗೈಸ್, ನೀವು ಇಲ್ಲಿ ಬಂದರೆ ಭಗವಂತನ ದರ್ಶನ ಮಾಡ್ಬೋದು, ಅಕ್ಕ ತಂಗಿ ಕೊಳ ನೋಡ್ಬೋದು, ಮತ್ತು ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ದೇವಸ್ಥಾನ ನೋಡ್ಬೋದು. ಹಾಗೆ ರಾಯಗೋಪುರ ಇದೆ. ಹಾಗೆ ಇದು ಪಂಚಕಲ್ಯಾಣಿ ಸಿಗುತ್ತೆ. ಪಂಚಕಲ್ಯಾಣಿ ಆದಮೇಲೆ ಮತ್ತೆ ಧನುಷ್ಕೋಟಿ ಇದೆ. ಇವೆಲ್ಲ ನೀವು ಮುಖ್ಯವಾಗಿ ನೋಡಲೇಬೇಕಾಗಿರೋ ದೇವಸ್ಥಾನಗಳು. ಬನ್ನಿ, ಒಂದೊಂದೇ ಪ್ಲೇಸ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಗೈಸ್, ಮೊದಲಿಗೆ ನಾವು ಬಂದಿದ್ದೀವಿ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಬಳಿ. ಗೈಸ್, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ತುಂಬ ಹಳೆಯದು. ಮತ್ತು ಇದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿದವರು ಶ್ರೀ ರಾಮಾನುಜಾಚಾರ್ಯರು ಅಂತ ಹೇಳ್ತಾರೆ. ತುಂಬ ಹಳೆ ದೇವಸ್ಥಾನ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿಗೆ ಶ್ರೀರಾಮಚಂದ್ರ ಮತ್ತು ಶ್ರೀ ಕೃಷ್ಣ ಪರಮಾತ್ಮ ಅವರೆಲ್ಲ ಈ ಕ್ಷೇತ್ರಕ್ಕೆ ಬಂದು ಪೂಜೆ ಸಲ್ಲಿಸಿ ದರ್ಶನ ಮಾಡಿ ಹೋಗಿದ್ರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇದು ತುಂಬ ಹಳೆ ದೇವಸ್ಥಾನ ಅಂತ ಹೇಳ್ತಾ ಇದ್ದೀನಿ. ಅದಾದಮೇಲೆ ಮನುಷ್ಯರ ಸಂಪರ್ಕ ಏನೂ ಇಲ್ಲದೆ, ಮನುಷ್ಯರು ಯಾರೂ ಓಡಾಡ್ತಿರ್ಲಿಲ್ವಂತೆ. ಆ ಸಂಪರ್ಕ ಎಲ್ಲ ಏನೂ ಇಲ್ಲದೆ ಹುತ್ತ ಎಲ್ಲ ಬೆಳ್ಕೊಂಡು ಫುಲ್ ಗರ್ಭಗುಡಿ ಎಲ್ಲ ಮುಚ್ಚೋಗಿತ್ತು ಅಂತ ಹೇಳ್ತಾರೆ ಇಲ್ಲಿ. ಆ ಟೈಮಲ್ಲಿ ತಮಿಳ್ನಾಡಿಂದ ಬಂದ ಶ್ರೀ ರಾಮಾನುಜಾಚಾರ್ಯರು 12 ವರ್ಷಗಳ ಕಾಲ ಇಲ್ಲೇ ವಾಸವಾಗಿರ್ತಾರಂತೆ. ಆ ಟೈಮಲ್ಲಿ ಆಗ ರಾಮಾನುಜಾಚಾರ್ಯರಿಗೆ ದೈವ ಸಂಕಲ್ಪ ಆಗಿ, ನಾನು ಈ ಕ್ಷೇತ್ರದಲ್ಲಿ ಹುತ್ತ ಆಗಿದ್ದೀನಿ, ನನ್ನನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿ ದೈವ ಸಂಕಲ್ಪ ಆಯ್ತಂತೆ. ಆಗ ಹೊಯ್ಸಳ ದೊರೆ ವಿಷ್ಣುವರ್ಧನ ಆಳ್ವಿಕೆಯಲ್ಲಿರ್ತಾರೆ. ಅವಾಗ ವಿಷ್ಣುವರ್ಧನನಿಗೆ ತಿಳಿಸಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಚೆಲುವನಾರಾಯಣ ಸ್ವಾಮಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿಸಿದ್ರು ಅಂತ ಹೇಳ್ತಾರೆ. ಹಾಗೆಯೇ ಈ ಕ್ಷೇತ್ರದಲ್ಲಿ ತುಂಬ ವೈಬ್ರೇಷನ್ಸ್ ಇದೆ ಮತ್ತು ತುಂಬ ಪಾಸಿಟಿವ್ ಎನರ್ಜಿ ಕೂಡ ಇದೆ ಅಂತ ಹೇಳ್ತಾರೆ. ಮತ್ತು ಈ ಕ್ಷೇತ್ರ ತುಂಬ ಶಕ್ತಿಯುತವಾದ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ. ಗೈಸ್, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಒಂದು 200 ಮೀಟ್ರ್ ನೀವು ಮುಂದೆ ಬಂದರೆ ನೆಕ್ಸ್ಟ್ ನಮಗೆ ಸಿಗೋದೆ ಪಂಚಕಲ್ಯಾಣಿ. ಗೈಸ್ ನೋಡಿ, ಇದೇ ಪಂಚಕಲ್ಯಾಣಿ. ನೋಡೋಕ್ಕೆ ತುಂಬ ಅದ್ಭುತವಾಗಿದೆ ಮತ್ತು ತುಂಬ ಪೀಸ್ಫುಲ್ ಅನಿಸುತ್ತೆ. ಇಲ್ಲೆಲ್ಲ ಕೈ ಕಾಲು ತೊಳೆಯೋಕ್ಕೆ ಮತ್ತು ಸ್ನಾನ ಮಾಡೋಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ಪಂಚಕಲ್ಯಾಣಿನ. ಮತ್ತು ಇಲ್ಲಿ ಮೀನುಗಳು ಕೂಡ ಇದೆ. ಈ ಮೀನುಗಳಿಗೆ ಕಡಲೆಪುರಿ ಎಲ್ಲ ಹಾಕ್ತಾರೆ ಬಂದ ಭಕ್ತಾದಿಗಳು, ಜನರು. ಏನಾದರೂ ಅನ್ಕೋಬೋದು, ದೇವಸ್ಥಾನಕ್ಕೆ ಬರೋರೆಲ್ಲ ಭಕ್ತರೇ ಅಲ್ವಾ, ಅವರೆಲ್ಲ ಬಂದು ನೋಡಿ. ಅಲ್ಲಿ ಮೇಲ್ ಕಾಣಿಸ್ತಿರೋದೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಅಲ್ಲಿ ಪಂಚಕಲ್ಯಾಣಿ ಹತ್ರ ನಿಂತ್ಕೊಂಡು ನೋಡಿದ್ರು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿಂದನೇ ಕಾಣುತ್ತೆ. ತುಂಬ ಅದ್ಭುತವಾಗಿ ಕಾಣುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಾವು ಹೋಗ್ತಿರೋದೆ, ಹಾಯ್ ಗೈಸ್, ನೆಕ್ಸ್ಟ್ ನಾವು ಬಂದಿರೋದೆ
ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಒಂದು ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಇದೆ. 100-200 ಮೀಟರ್ಸ್ ಬಂದ್ರೆ ನಮಗ್ ನೆಕ್ಸ್ಟ್ ಸಿಗದೆ ಅಕ್ಕ ತಂಗಿ ಕೊಳ. ಅಲ್ಲಿಂದ ಬಂದ್ರೆ ಸ್ಟಾರ್ಟಿಂಗ್ ನಮಗ್ ಫಸ್ಟ್ ಸಿಗದೆ ಅಕ್ಕನ್ ಕೊಳ, ಅದ್ರ ನೆಕ್ಸ್ಟ್ ಸಿಗದೆ ತಂಗಿ ಕೊಳ. ಇದ್ರ ವಿಶೇಷತೆ ಏನಂದ್ರೆ ಅಕ್ಕ ಅಫ್ಕೋರ್ಸ್ ಇಲ್ಲೂ ಕೂಡ ಫೋಟೋ ಶೂಟ್ಸ್ ನಡೆಯುತ್ತೆ, ಪ್ರೀ ವೆಡ್ಡಿಂಗ್ ಶೂಟ್ಸ್ ನಡೆಯುತ್ತೆ, ಮತ್ತೆ ಮದ್ವೆ ಫೋಟೋ ಶೂಟ್ಗಳು, ಇಲ್ಲೇ ಮದ್ವೆ ಆದ್ರೆ ಮದ್ವೆ ಫೋಟೋ ಶೂಟ್ ಗಳೆಲ್ಲ ನಡೆಯುತ್ತೆ ಇಲ್ಲಿ. ಇಲ್ಲೂ ಕೂಡ ಚಾರ್ಜಸ್ ನ ಪೇ ಮಾಡ್ಬೇಕು. ಚಾರ್ಜಸ್ ನ ಪೇ ಮಾಡಿ ನಾವು ಫೋಟೋ ಶೂಟ್ ನ ಮಾಡಿಸ್ಕೊಬೇಕು. ಇಲ್ಲೂ ಏನೋ ನಾನ್ ಕೇಳಿರೋ ಪ್ರಕಾರ ಒಂದು ಏನು 3000 ಅಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾರೆ, ಬಟ್ ಅಪ್ರಾಕ್ಸಿಮೇಟ್ ನನಗ್ ಗೊತ್ತಿಲ್ಲ. ಮತ್ತೆ ನಾವಿಲ್ಲೂ ಬಂದು ಏನೋ ಏನ್ ಹೇಳ್ತಾರೆ, ನಮಗೆ ಸಡನ್ ಆಗಿ ನೋಡೋದಂದ್ರೆ ಅಕ್ಕನ್ ಕೊಳ ಸ್ವಲ್ಪ ಗಲೀಜಾಗಿರುತ್ತೆ, ತಂಗಿ ಕೊಳ ತುಂಬಾ ಶುದ್ಧವಾಗಿರುತ್ತೆ. ಬಟ್ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದಾಗ ನಾನು ತುಂಬಾ ಸರಿ ಇಲ್ಲಿ ಬಂದಿದ್ದೀನಿ. ಇದು ನಮ್ಮ ಅಮ್ಮೋರ್ ಮನೆ ದೇವ್ರೆ, ಚೆಲುವನಾರಾಯಣ ಸ್ವಾಮಿ ಬಂದ್ಬಿಟ್ಟು ಮೇಲ್ಕೋಟೆ ಬಂದ್ಬಿಟ್ಟು ನಮ್ಮ ಅಮ್ಮೋರ್ ಮನೆ ದೇವ್ರು. ತುಂಬಾ ಸರಿ ನಾನು ಬಂದಿದ್ದೀನಿ. ಬಟ್ ಇದ್ರ ಬಗ್ಗೆ ತುಂಬಾ ಸರಿ ಕೇಳಿದೀನಿ, ಬಟ್ ಯಾವತ್ತು ನಾನು ಯಾವಾಗ್ಲೂ ವಿಡಿಯೋ ಮಾಡಿ ಮಾತಾಡಿಲ್ಲ. ಬಟ್ ಇವಾಗ ಅದು ಏನಕ್ಕೆ ಯಾಕೆ ಆತರ ಇರುತ್ತೆ ಅಂತ ಅಷ್ಟೋ ಇಷ್ಟೋ ಏನ್ ತಿಳ್ಕೊಂಡಿದೀನಿ ಅದನ್ನ ಹೇಳ್ತೀನಿ. ಇಲ್ಲಿ ಯಾಕೆ ಅಕ್ಕನ್ ಕೊಳ ಗಲೀಜಾಗಿರುತ್ತೆ, ತಂಗಿ ಕೊಳ ಶುದ್ಧವಾಗಿ ನೀಟಾಗಿರುತ್ತೆ ಅಂತ ಹೇಳಿದ್ರೆ, ಚೋಳರ ಆಳ್ವಿಕೆ ಕಾಲದಲ್ಲಿ ಚೋಳರ ಮಹಾರಾಜ ಬಂದ್ಬಿಟ್ಟು ತನ್ನ ಅರಸಿಯರಿಗೆ ಖಜಾನೆಯಲ್ಲಿರೋ ಹಣ ಕೊಟ್ಬಿಟ್ಟು ಲೋಕ ಕಲ್ಯಾಣಕ್ಕೋಸ್ಕರ 1-2 ಕೊಳನ ನಿರ್ಮಿಸಕ್ ಹೇಳ್ತಾನಂತೆ. ಅವಾಗ ಬಂದ್ಬಿಟ್ಟು ತಂಗಿ ಬಂದ್ಬಿಟ್ಟು ಚೆಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ, ಪೂಜೆ ಎಲ್ಲ ಮಾಡಿದ್ಮೇಲೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ಮೇಲೆ ಆಮೇಲೆ ಕೊಳ ನಿರ್ಮಿಸಕ್ ಸ್ಟಾರ್ಟ್ ಮಾಡ್ತಾಳಂತೆ. ಅದಕ್ಕೋಸ್ಕರ ಅವಳಲ್ಲಿ ಯಾವುದೇ ಕಲ್ಮಶ ಇಲ್ದೆ ಹೋಮ ಹವನ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಕೊಳ ನಿರ್ಮಿಸಕ್ ಸ್ಟಾರ್ಟ್ ಮಾಡ್ತಾಳಂತೆ. ಬಟ್ ಅಕ್ಕ ಹಂಗಲ್ಲ. ಅಕ್ಕ ಬಂದ್ಬಿಟ್ಟು ತುಂಬಾ ದುರಹಂಕಾರದಿಂದ ಪೂಜೆ ಮಾಡಿಸ್ದೆ, ಏನೂ ಮಾಡಿಸ್ದೆ ಕೊಳನ ನಿರ್ಮಿಸ್ತಾಳಂತೆ. ಅದಕ್ಕೋಸ್ಕರ ಆತರ ಕೊಳಕ್ ಮನ್ಸಿಂದ ಏನ್ ಚೆಲುವರಾಯ ಸ್ವಾಮಿಗೆ ಪೂಜೆ ಮಾಡ್ದೆ ಆತರ ಕಲ್ ಮನ್ಸಿಂದ ಕೊಳಕ್ ಮನ್ಸಿಂದ ಕೊಳ ನಿರ್ಮಿಸಿರೋದಕ್ಕೆ ಇವತ್ತಿಗೂ ಕೂಡ ಅಕ್ಕನ್ ಕೊಳ ತುಂಬಾ ಗಲೀಜಾಗಿ ಉಳ್ಕೊಂಡಿದೆ. ತಂಗಿ ಕೊಳ ತುಂಬಾ ಶುದ್ಧವಾಗಿ ಕುಡಿಯೋಕ್ಕೂ ಯೋಗ್ಯವಾಗಿರೋ ನೀರು, ಮತ್ತೆ ಆರೋಗ್ಯಕರವಾಗಿರೋ ನೀರು ಅದು ಅಂತ ಪುರಾಣದಲ್ಲಿ ಹೇಳ್ತಾರೆ. ಬಟ್ ಪುರಾಣದಲ್ಲಿ ಹೇಳಿರೋದು ನಂಬೇಕೋ ಬೇಡವೋ ಅನ್ನೋದು ಬೇರೆ ಪ್ರಶ್ನೆ. ಬಟ್ ಕಣ್ಣಾರ ನಾವ್ ಇಲ್ಲಿ ಬಂದ್ ನೋಡಿದಾಗ ಪುರಾಣದಲ್ಲಿ ಹೇಳಿರೋದೆಲ್ಲ ಸತ್ಯ ನಿಜ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಅಕ್ಕ ಪಶ್ಚಾತ್ತಾಪದಿಂದ ತನ್ನ ಏನ್ ಹೇಳ್ತಾರೆ ದುರಹಂಕಾರ ಎಲ್ಲ ಬಿಟ್ಟು ಒಂದ್ ಮುಕ್ತಿ ಸಿಗ್ಬೇಕು ಅಂತ ಹೇಳಿ ಚೆಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ನನಗೆ ಮುಕ್ತಿ ಕೊಡಿ ಅಂತ ಕೇಳ್ಕೊತಾಳಂತೆ. ಅದಕ್ಕೋಸ್ಕರ ಚೆಲುವರಾಯ ಸ್ವಾಮಿ ಒಂದು ವರನ ಕೊಡ್ತಾರಂತೆ. ಆ ವರ ಏನಂತ ಅಂದ್ರೆ ಮುಕ್ತಿಗೋಸ್ಕರ ಒಂದು ವರನ ಕೊಡ್ತಾರೆ ಅಂತ ಹೇಳ್ತಾರೆ. ಆ ವರ ಏನಂತ ಹೇಳಿದ್ರೆ, ದೇವರ ಬಟ್ಟೆಗಳನ್ನ ಅಕ್ಕನ ಕೊಳದಲ್ಲಿ ಹೋಗಿಬೇಕು, ದೇವರಿಗೆ ಹಾಕೋ ಬಟ್ಟೆಗಳನ್ನೆಲ್ಲ ಅಕ್ಕನ ಕೊಳದಲ್ಲಿ ಹೋಗ್ದು ದೇವ್ರಿಗೆ ಹಾಕ್ಬೇಕು ಅನ್ನೋ ಒಂದು ಮುಕ್ತಿನ ಕೊಡ್ತಾರಂತೆ. ಬಟ್ ತಂಗಿ ಕೊಳದಲ್ಲಿ ಬಂದ್ಬಿಟ್ಟು ದೇವ್ರಿಗೆ ಅಭಿಷೇಕಕ್ಕೋಸ್ಕರ ನೀರ್ನ ಬಳಸ್ಬೇಕಂತ ತಂಗಿ ಕೊಳದಕ್ಕೆ ವರ ಕೊಡ್ತಾರಂತೆ. ಸೊ ಹೀಗೆ ಹಿಸ್ಟಾರಿಕಲಿ ಅಕ್ಕ ತಂಗಿ ಕೊಳದ ಹಿಸ್ಟ್ರಿ ಹೀಗಿದೆ ಅಂತ ಹೇಳ್ತಾರೆ. ಹೀಗೆ ಅಕ್ಕಂಗ್ ಒಂದ್ ಮುಕ್ತಿ ಕೊಟ್ರು, ಲಾಸ್ಟಿಗೆ ಪಶ್ಚಾತ್ತಾಪದಿಂದ ಹೋಗಿ ಪೂಜೆ ಮಾಡಿಸಿದಾಗ ಅಕ್ಕನ್ ಕೊಳಕ್ಕೆ ಈ ತರ ಮುಕ್ತಿ ಕೊಟ್ರು ಅಂತ ಹೇಳ್ತಾರೆ. ಭಕ್ತಾದಿಗಳು ಅಷ್ಟೇ, ತಂಗಿ ಕೊಳದಲ್ಲಿ ಕಾಲು ಕೈ ಏನು ತೊಳೆಯಲ್ಲ. ಅದನ್ನು ಇವತ್ತಿನ ಕ್ಷಣಕ್ಕೂ ಕುಡಿಯಕ್ಕೆ ಯೂಸ್ ಮಾಡ್ತಾರೆ. ಇದು ಅಕ್ಕ ತಂಗಿ ಕೊಳದ ಹಿಸ್ಟ್ರಿ ಆಗಿತ್ತು. ನನಗ್ ಗೊತ್ತಿರೋದನ್ನ ನಾನು ಹೇಳಿದೀನಿ ಅಕ್ಕ ತಂಗಿ ಕೊಳದ ಬಗ್ಗೆ. ನೀವು ಕೂಡ ಬಂದು ನೀವು ಕಣ್ಣಾರೆ ನೋಡಿ ವೀಕ್ಷಣೆ ಮಾಡಿ. ಮತ್ತೆ ಏನ್ ಗೊತ್ತಾ ಗೈಸ್, ನಾವು ಇಲ್ಲಿ ವೈರ್ಮುಡಿ ಉತ್ಸವ ನಡೆಯುತ್ತೆ. ಮತ್ತೆ ವೈರ್ಮುಡಿ ಇದೇ ಶನಿವಾರ 28ನೇ ತಾರೀಕು ಇರೋದ್ರಿಂದ ನಾವು ವರ್ಷನೂ ವೈರ್ಮುಡಿಗೆ ಬರ್ತಾ ಇದ್ವಿ. ಬಟ್ ಲಾಸ್ಟ್ 1-2 ಇಯರ್ಸ್ ಇಂದ ಬಂದಿಲ್ಲ. ನಾವ್ ಯಾವಾಗ್ಲೂ ವೈರ್ಮುಡಿಗೆ ಬಂದ್ರೆ ಇಲ್ಲೆಲ್ಲಾ ಮಲಗ್ತಾರೆ ಭಕ್ತಾದಿಗಳು, ಇಲ್ಲೆಲ್ಲಾ ಮಲಗ್ತಾರೆ. ನಾವು ಕೂಡ 1-2 ವರ್ಷ ಇಲ್ಲೇ ಬಂದು ಮಲ್ಕೊಂಡಿದ್ವಿ, ವೈರ್ಮುಡಿ ಎಲ್ಲ ನೋಡ್ಕೊಂಡ್ ಬಂದು.
ಇಲ್ಲೆಲ್ಲ ಮಲಗ್ತೀವಿ, ಆರಾಮಾಗಿ ಮಲಗ್ತೀವಿ, ಯಾರಿಗೂ ಏನು ಭಯ ಇರಲ್ಲ. ಬಟ್ ವೈರ್ಮುಡಿ ದಿನ ಮಾತ್ರ ತುಂಬಾ ಎಚ್ಚರಿಕೆಯಿಂದ ಇರಿ. ಅವಾಗ್ಲೇ ಏನು ಮಕ್ಳುಗಳ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಹುಷಾರಿಂದ ನೋಡ್ಕೊಳ್ಳಿ. ಎಲ್ಲಂದ್ರೆ ಅಲ್ಲಿ ಮಕ್ಳುಗಳ್ನ ಬಿಡ್ಬೇಡಿ ವೈರ್ಮುಡಿ ದಿನ. ಆ, ಮತ್ತೆ ಬೆಲೆ ಬಾಳೋ ವಸ್ತುಗಳಾಗಿರ್ಬೋದು, ಒಡವೆಗಳಾಗಿರ್ಬೋದು, ಹೆಂಗಸರು ಮಕ್ಳು ಯಾರಿಗೂ ಹಾಕ್ಬೇಡಿ, ಯಾರು ಹಾಕೊಂಡ್ ಬರ್ಬೇಡಿ. ತುಂಬಾ ಜಾತ್ರೆ ಅಂತ ಅಂದ್ರೆ ಕಳ್ಳರು ಇದ್ದೇ ಇರ್ತಾರೆ. ಪೊಲೀಸವ್ರಾಗಿರ್ಬೋದು, ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅವ್ರಾಗಿರ್ಬೋದು, ಎಷ್ಟೇ ಎಚ್ಚರಿಕೆಯಿಂದ ವಹಿಸಿದ್ರು ಕೂಡ ಆ ಭಕ್ತಾದಿಗಳು ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಿ ಅಂತ ಹೇಳ್ತೀನಿ. ದಯವಿಟ್ಟು ವೈರ್ಮುಡಿಗೆ ಬರೋರು ತುಂಬಾ ಹುಷಾರಾಗಿ ಬನ್ನಿ, ಎಚ್ಚರಿಕೆಯಿಂದ ಬನ್ನಿ ಅಂತ ಹೇಳ್ತೀನಿ. ರೀ, ಹೇಗಿತ್ತು ರೀ ಅಕ್ಕ ತಂಗಿ ಕೊಳದ ಫೀಲ್? ಚೆನ್ನಾಗಿದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಹೌದಾ? ಅಕ್ಕನ ಕೊಳ ಗಲೀಜು, ತಂಗಿ ಕೊಳ ಕ್ಲೀನು, ಚೆನ್ನಾಗಿದೆ ಒಂಥರ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಒನ್ ಡೇ ಟ್ರಿಪ್ ಇಷ್ಟ ಆಯ್ತಾ? ಇಲ್ಲೂ ಬೋರ್ ಆಗಲ್ಲ. ಬೋರ್ ಆಗಲ್ವಾ? ಎಲ್ಲ ಒಂಥರ ಹೊಸ ಹೊಸ ಪ್ಲೇಸ್ ನೋಡೋಣ. ನಾನು ಫಸ್ಟ್ ಟೈಮ್ ಬಂದಿರೋದಕ್ಕೆ ಬರ್ಬೋದು, ಆರಾಮಾಗಿ ಬಂದು ಒಂದೇ ಟ್ರಿಪ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಗೈಸ್, ಇಲ್ಲೆಲ್ಲ ಬರ್ದಿದ್ದಾರೆ, ಇದು ದೇವರ ಅಭಿಷೇಕಕ್ಕೆ ಕೊಂಡೊಯ್ಯುವ ನೀರು. ಮತ್ತೆ ಇಲ್ಲೂ ಕೂಡ ಬರ್ದಿದ್ದಾರೆ, ಇದು ಕುಡಿಯಲು ಯೋಗ್ಯವಾದ ನೀರು, ಕುಡಿಯಲು ಮಾತ್ರ ಬಳಸಿ ಅಂತ. ಬಟ್ ಇದೆಲ್ಲ ಹಳ್ಸೋಗ್ಬಿಟ್ಟಿದೆ, ಕುಡಿಯಕ್ ಮಾತ್ರ ಬಳಸಿ ಇಲ್ಲಿ ನೀರು. ಹಾಯ್ ಗೈಸ್, ನಾವಿವಾಗ ಬಂದಿರೋದೆ ರಾಯಗೋಪುರ. ಇದು ಏನಕ್ಕಪ್ಪ ಇದು ಜಸ್ಟ್ 4 ಪಿಲ್ಲರ್ಸ್ ಮಾತ್ರ ಕಟ್ಟಿ ಹಂಗೆ ಬಿಟ್ಬಿಟ್ಟಿದ್ದಾರೆ. ಬಟ್ ಏನಕ್ಕೆ ಅದನ್ನ ಇನ್ಕಂಪ್ಲೀಟ್ ಮಾಡಿದಾರೋ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಇದಕ್ಕೂ ಒಂದು ಹಿಸ್ಟ್ರಿ ಇದೆ. ಏನ್ ಗೊತ್ತಾ, ಹೊಯ್ಸಳ ರಾಜ್ಕುಮಾರ ಆದ ವಿಷ್ಣುವರ್ಧನ ಶಿಲ್ಪಿಗಳಿಗೆ ಒಂದ್ ಷರತ್ ಕೊಟ್ಟಿರ್ತಾನಂತೆ. ಏನಂದ್ರೆ, ಬೆಳಿಗ್ಗೆ ಕೋಳಿ ಕೂಗಕ್ ಮುಂಚೆ ನೀವು ಈ ರಾಯಗೋಪುರನ ಕಟ್ಟಿ ಮುಗಿಸ್ಬೇಕು ಅನ್ನೋ ಒಂದ್ ಷರತ್ ಕೊಟ್ಟಿರ್ತಾನೆ. ಕಟ್ಟಕ್ ಮುಂಚೆನೆ ಕೋಳಿ ಕೂಗ್ಬಿಡುತ್ತಂತೆ. ವಿಷ್ಣುವರ್ಧನ ಷರತ್ ಕೊಟ್ಟಿರೋದಕ್ಕೂ ಮತ್ತೆ ಅವರು ಗೋಪುರ ಕಟ್ಟಕ್ ಮುಂಚೆನೆ ಕೋಳಿ ಕೂಗ್ಬಿಡುತ್ತೆ. ಆ ಕೋಳಿ ಕೂಗ್ಬಿಟ್ಟಾಗ ಏನಾಗುತ್ತೆ, ಗೋಪುರನ ಅಲ್ಲೇ ಅರ್ಧಕ್ಕೆ ಕಟ್ಟಿ ನಿಲ್ಸ್ಬಿಡ್ತಾರೆ. ಅದಕ್ಕೋಸ್ಕರ ಇದು ಅಪೂರ್ಣ ಆಗಿದೆ ಗೋಪುರ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪೂರ್ಣ ಆಗಿಲ್ಲ, ಅಪೂರ್ಣವಾಗಿ ಉಳಿದಿದೆ ಅನ್ನೋ ವಾಡಿಕೆ ಇದೆ. ಮತ್ತೆ ಹಿಸ್ಟ್ರಿ ಕೂಡ ಹಾಗೆ ಇದೆ. ಅದಕ್ಕೋಸ್ಕರ ಈ ಗೋಪುರ ಅಪೂರ್ಣವಾಗಿ ಉಳಿದಿದೆ. ತೋರಿಸ್ತೀವಿ ಬನ್ನಿ ಗೋಪುರ ಹೇಗಿದೆ ಏನು ಅಂತ. ಮತ್ತೆ ಅದು ಅಲ್ಲದೆ ಈ ರಾಯಗೋಪುರದಲ್ಲಿ ಎಷ್ಟೊಂದು ಮೂವಿಗಳು ಕೂಡ ಶೂಟ್ ಆಗಿದೆ ಗೊತ್ತಾ. ಇನ್ನು ರಾಜ್ಕುಮಾರ್ ಕಾಲದಿಂದ ಇವಾಗಿನ ಕಾಲದವರೆಗೂ ಮೂವಿ ಮಾಡ್ತಾನೆ ಬಂದಿದ್ದಾರೆ. ಮತ್ತೆ ತುಂಬಾ ಮೂವಿಗಳು ಶೂಟ್ ಆಗಿದೆ ಇಲ್ಲಿ. ಯಾವ ನಮಗ್ ಗೊತ್ತಿರೋ ತರ ನಿಮಗೆಲ್ಲ ಗೊತ್ತಲ್ಲ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಿಂಹಾದ್ರಿಯ ಸಿಂಹ ಮೂವಿ ಆಗಿರ್ಬೋದು, ಮತ್ತೆ ಹುಡುಗರು ಮೂವಿ ನಮ್ ಪುನೀತ್ ರಾಜ್ಕುಮಾರ್ದು, ಮತ್ತ ಹಾಗೆ ಇನ್ನ ಕೆಲವು ಏನೋ ಐಶ್ವರ್ಯ ರೈ ಅವ್ರದ್ದು ಗುರು ಮೂವಿ, ಮತ್ತೆ ಬರಸೋರೆ ಮೇಘ ಮೇಘ ಸಾಂಗು ಎಲ್ಲ ಕೂಡ ಇಲ್ಲೇ ಶೂಟ್ ಆಗಿದೆ. ಮತ್ತೆ ಅಧ್ಯಕ್ಷರು ಮೂವಿ ಎಲ್ಲಾನು ಇಲ್ಲೇ ಶೂಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಎಷ್ಟೋ ಮದ್ವೆ ಫೋಟೋ ಶೂಟ್ಗಳು, ಪ್ರೀ ವೆಡ್ಡಿಂಗ್ ಶೂಟ್ಗಳು ಎಲ್ಲಾ ನಡೆಯುತ್ತೆ. ಅದಕ್ಕೂ ಒಂದಿಷ್ಟು ಚಾರ್ಜಸ್ ಅಂತ ಮಾಡಿ ಫೋಟೋ ಶೂಟ್ ಎಲ್ಲ ಮಾಡ್ತಾರೆ. ನೋಡಿ ಇಲ್ಲೆಲ್ಲ ಎಷ್ಟು ಏನ್ ಹೇಳ್ತಾರೆ, ರಾಯಗೋಪುರ ಅಪೂರ್ಣ ಅಂತ ಹೇಳ್ತಾರೆ. ಬಟ್ ರಾಯಗೋಪುರ ಅಪೂರ್ಣ ಆದ್ರೂನು ಎಷ್ಟು ಅನುಕೂಲ ಆಗಿದೆ ಅಂತ ತಿಳ್ಕೊಬಹುದು ನಾವು. ಎಷ್ಟೊಂದು ಫೋಟೋ ಶೂಟ್ಗಳು ಎಲ್ಲ ಆಗಿದೆ. ಇದು ನೋಡಿ, ರಾಯಗೋಪುರ ಮೇಲೆ ಹೀಗೆ ಅರ್ಧಂಬರ್ಧ ಏನೋ ಹೇಳ್ತಾರೆ, ಬಂಡೆಗಳು, ಕಲ್ಗಳು, ಗೋಪುರದ ಮೇಲೆ ಅರ್ಧಂಬರ್ಧ ಈ ತರ ಆಗಿರೋ ಬಂಡೆ ಕಲ್ಗಳೆಲ್ಲ ಇದೆ. ಹೇಳ್ದ್ವಲ್ಲ ಅಪೂರ್ಣವಾಗಿದೆ ಅಂತ, ಸೊ ಇದು ಇನ್ನೂ ಅಪೂರ್ಣವಾಗಿ ಉಳಿದಿದೆ. ಬಟ್ ಪೂರ್ತಿ ಮಾಡಿದ್ರೆ ಇನ್ನ ಎಷ್ಟು ಚೆನ್ನಾಗಿರ್ತೈತಂತ ಗೊತ್ತಿಲ್ಲ ಯಾರಿಗೂ. ಬಟ್ ಇಲ್ಲಿಂದ ನಾವು ನಿಂತ್ಕೊಂಡು ನೋಡಿದ್ರೆ ನಮ್ಗಲ್ಲಿ ನೋಡಿ, ಅಲ್ಲಿ ನರಸಿಂಹಸ್ವಾಮಿ ಬೆಟ್ಟ ಕಾಣಿಸುತ್ತೆ. ಇಲ್ಲಿಂದ ಅದೊಂದೊಳ್ಳೆ ವ್ಯೂ, ಇಲ್ಲಿಂದಾನೇ ಕಾಣಿಸುತ್ತೆ ನರಸಿಂಹಸ್ವಾಮಿ ಬೆಟ್ಟ ಕೂಡ ಮೇಲ್ಕೊಟ್ಟಿದ್ದು. ಬಟ್ ಏನ್ ಮಾಡಕ್ ಆಗಲ್ಲ, ಹಿಸ್ಟ್ರಿ ಎಲ್ಲ ಹಂಗೆ ಇದೆ. ಅದೇ ವಾಡ್ಕೆ, ಅದೇ ನಿಜ ಅಂತ ನಂಬ್ಕೊಂಡ್ ಬಂದಿದೀವಿ, ಏನು ಮಾಡಕ್ ಆಗಲ್ಲ.
ಬಟ್ ಎಲ್ಲಾದನ್ನು ಹಂಗೆ ಪಾಲಿಸ್ಕೊಂಡ್ ಬರ್ತಿದಾರೆ. ಬಟ್ ಯಾರಿಗೂ ಪೂರ್ಣ ಮಾಡ್ಬೇಕಂತ ಇನ್ನೂ ಅನ್ಸಿಲ್ವೇನೋ. ಬಟ್ ಅವರು ಎಲ್ಲಾದನ್ನು ಪಾಲಿಸ್ಕೊಂಡ್ ಬರ್ತಿರೋದಕ್ಕೆ ಪೂರ್ಣ ಮಾಡಕ್ ಆಗ್ತಿಲ್ವೇನೋ ಗೊತ್ತಿಲ್ಲ. ಬಟ್ ಯಾರಾದ್ರೂ ಪ್ರೀ ವೆಡ್ಡಿಂಗ್ ಶೂಟು ಫೋಟೋ ಶೂಟ್ ಮಾಡಿಸ್ಬೇಕನ್ನೋರು ಇಲ್ಲಿ ಚಾರ್ಜಸ್ ಎಲ್ಲ ಇದು ಚಾರ್ಜಸ್ ಎಲ್ಲ ಅಪ್ಲೈ ಮಾಡ್ತಾರೆ. ಚಾರ್ಜಸ್ ಏನಿದೆ ಅಂತ ನಮಗೂ ಐಡಿಯಾ ಇಲ್ಲ ಆಕ್ಚುಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಏನು ಅಂತ. ಬಟ್ ಫೋಟೋ ಶೂಟ್ ಎಲ್ಲ ಮಾಡಿಸೋರು ಬಂದು ಆಫೀಸಲ್ಲಿ ವಿಚಾರಿಸಿ ಚಾರ್ಜಸ್ ಎಲ್ಲ ಪೇ ಮಾಡಿ ಫೋಟೋ ಶೂಟ್ ಮಾಡಿಸ್ಕೊಳ್ಳಿ. ಬಟ್ ತುಂಬಾ ಚೆನ್ನಾಗಿದೆ ಪ್ಲೇಸು ಫೋಟೋ ಶೂಟ್ ಎಲ್ಲ ಮಾಡ್ಸಕ್ಕೆ. ಈ ಪ್ಲೇಸ್ ಅಂತೂ ಸಖತ್ತಾಗಿದೆ. ಎಲ್ರು ಬಂದು ಫೋಟೋ ಶೂಟ್ ಮಾಡಿಸ್ಕೊಳ್ಳಿ. ರಾಯಗೋಪುರ ಅಂದ್ರೆ ಇಷ್ಟೇ ಗೈಸ್. ರಾಯಗೋಪುರದ ಬಗ್ಗೆ ನಂಗೂ ಗೊತ್ತಿರೋದು ಇಷ್ಟೇ, ನಿಮಗೆ ಹೇಳ್ತಾ ಇರೋದು ಇಷ್ಟೇ. ಬಟ್ ಇಷ್ಟ ಬಿಟ್ರೆ ನನ್ಗೂ ಇದಕ್ಕಿಂತ ಹೆಚ್ಚಾಗಿ ಏನೂ ಗೊತ್ತಿಲ್ಲ. ಬಟ್ ನನಗೆ ನಮ್ಮ ಏನು ದೊಡ್ಡವ್ರು ನಮಿಗೂ ಹೇಳಿದ್ರು. ಬಟ್ ನಾವು ಕೇಳಿರೋ ಪ್ರಕಾರ, ನಮಗ್ ದೊಡ್ಡವ್ರು ಹೇಳ್ಕೊಂಡ್ ಬಂದಿರೋ ಪ್ರಕಾರ ನಮಗ್ ರಾಯಗೋಪುರದ ಬಗ್ಗೆ ಒಂದಿಷ್ಟೇ ಗೊತ್ತಿರೋದು. ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ಈ ವಿಡಿಯೋದಲ್ಲಿ ಹೇಳಿದೀನಿ. ಇನ್ನು ನಿಮಗೆ ಏನಾದ್ರೂ ಜಾಸ್ತಿ, ನನಗಿನ್ನ ಜಾಸ್ತಿ ನಿಮಗೆ ಏನಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಫ್ ಇನ್ ಕೇಸ್ ನಾನು ಏನಾದ್ರೂ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾನ್ ತಪ್ಪಾಗಿ ಹೇಳಿದ್ರೆ ಕರೆಕ್ಟ್ ಯಾವ್ದು ಅಂತ ನೀವು ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನೋಡಿ ಗೈಸ್, ನನ್ ಗಂಡ ಬಂದಿದ್ ಕಡೆ ಎಲ್ಲ ಏನಾದ್ರು ಒಂದ್ ಕುಡಿಬೇಕು. ರಾಯಗೋಪುರಕ್ ಬಂದ್ವಿ, ರಾಯಗೋಪುರ ಮುಗಿಸ್ಕೊಂಡು ಕೆಳಗಡೆ ಬಂದಿದ ತಕ್ಷಣ ಗೋಲಿ ಸೋಡಾ ಕುಡಿತಿದ್ದಾರೆ. ಆಕ್ಚುಲಿ ನನ್ಗೂ ಕೊಡ್ಸಿದ್ದಾರೆ, ನಾನು ಕುಡಿಸ್ತಾ ಇದ್ದೀನಿ. ನಾನೇನ್ ಏನೋ ಏನ್ ಹೇಳ್ತಾರೆ, ನಾನು ಕುಡಿತಾ ಇದ್ದೀನಿ, ಅವ್ರೊಬ್ರೆ ಕುಡಿತಾ ಇಲ್ಲ. ಏನೋ ಎಕ್ಸ್ಪೆರಿಮೆಂಟ್ ಮಾಡಿದವ್ರೆ ಗೋಲಿ ಸೋಡಾದು. ಹಾಯ್ ಗೈಸ್, ನಾವ್ ಇವಾಗ ಎಲ್ಲಿ ಬಂದಿದೀವಿ ಗೊತ್ತಾ? ಧನುಷ್ಕೋಟಿ. ಧನುಷ್ಕೋಟಿಗೆ ಬಂದಿದೀವಿ. ಧನುಷ್ಕೋಟಿ ಬಗ್ಗೆ ಗೊತ್ತಾ ನಿಮ್ಗೆ? ಗೊತ್ತಿಲ್ವಾ? ನಮ್ಮ ಯಜಮಾನ್ರು ಕೂಡ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ, ಅವರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಆಕ್ಚುಲಿ ಇದಕ್ಕೂ ಒಂದು ಹಿಸ್ಟ್ರಿ ಕತೆ ಇದೆ. ಏನ್ ಗೊತ್ತಾ? ಏನಂತ ಹೇಳ್ತೀನಿ ಬನ್ನಿ. ಯಾವ್ದಮ್ಮ? ನಮ್ಮ ಯಜಮಾನ್ರಿಗೆ ಒಂದ್ ಡೌಟ್ ಬಂದಿದೆ, ಅಲ್ಲಿರೋದಕ್ಕಲ್ಲ ಇಲ್ಲಾಂದ್ರೆ ಯಾರಾದ್ರೂ ನಿಂತಿರೋದ ಅಂತ. ನೋಡೋಣ ಬನ್ನಿ. ಎಲ್ಲಿರಿ? ಕಾಣಲ್ಲಮ್ಮ. ಇದಾ? ಅದಾ? ಅದೇ ಇಲ್ಲಿ ಬ್ಲಾಕ್ ಏ ಕಲ್ಲಮ್ಮ, ಅದು ಯಾರ ನಿಂತಿರೋದಲ್ಲ. ಯಾರೀ ನೀವು? ಕರಡಿನ? ಆಕ್ಚುಲಿ ಏನ್ ಗೊತ್ತಾ ಗೈಸ್, ನಾವ್ ಬರೋ ರೋಡಲ್ಲೆಲ್ಲ ಮುಳ್ಳಂದಿ ಇದೆ, ಕರಡಿ ಇದೆ, ಚಿರತೆ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ. ಅದಕ್ಕೆ ನಮ್ಮ ಯಜಮಾನ್ರು ಫುಲ್ ಎದ್ರುಕೊಂಡ್ಬಿಟ್ಟವ್ರೆ. ಫುಲ್ ಎದ್ರು ಅವಾಗಿಂದ ಹೇಳ್ತವ್ರೆ ನೋಡ್ಕೊಂಬ ಅಂತ. ಅಯ್ಯೋ ದೇವ್ರೆ ರೀ, ಯಾಕ್ರಿ ಇಷ್ಟು ಭಯ ಬರ್ತೀರಾ? ನೋಡಿ ಗೈಸ್, ಬೋರ್ಡ್ ಹಾಕಿದಾರಲ್ವಾ, ಕಾಣಿಸ್ತಿದ್ಯಾ ಗೈಸ್? ಮುಳ್ಳಂದಿ, ಚಿರತೆ ಮತ್ತು ಕರಡಿ ಇದೆ, ಎಚ್ಚರಿಕೆ ಅಂತ ಹಾಕಿದಾರಲ್ವಾ. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಫುಲ್ ಹೆದರ್ಕೊಂಡ್, ನಮ್ಮ ಯಜಮಾನ್ರು ನೋಡಿ ಗೈಸ್ ಸುಸ್ತಾಗ್ಬಿಟ್ಟವ್ರೆ. 12 ಗಂಟೆಗೆಲ್ಲ ಬರ್ಬಾರ್ದಂತೆ, ತುಂಬಾ ಬಿಸ್ಲಂತೆ, ಅದು ಈ ಟೈಮಲ್ಲಿ ಬರ್ಬಾರ್ದಂತೆ. ನೋಡಿ ಗೈಸ್, ವ್ಯೂ ನೋಡಿ ಗೈಸ್ ಏನ್ ಚೆನ್ನಾಗಿದೆ ಅಂತ. ಆಕ್ಚುಲಿ ವ್ಯೂ ಮಾತ್ರ ಸಖತ್ತಾಗಿದೆ. ಬಟ್ ಮಾರ್ನಿಂಗ್ ಟೈಮ್ ಬಂದ್ರೆ ಇನ್ನೂ ಸಖತ್ತಾಗಿ ವ್ಯೂ ಮಾಡಬಹುದು. ಇದೆಲ್ಲ ನೋಡಿ ಗೈಸ್, ಅಂದ್ರೆ ಸೇಫ್ಟಿಗೆ ಅಂತ ಹೇಳಿ ಸ್ವಲ್ಪ ಪ್ಯಾರಲ್ ಗೇಟ್ ತರ ಹಾಕಿದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಅಂದ್ರೆ ಇಲ್ಲೊಂದು ಟೆಂಪಲ್ ಇದೆ, ಅದಕ್ಕೋಸ್ಕರ ಜನ ಇಲ್ಲಿ ನೋಡಕ್ ಬರ್ತಿರ್ತಾರೆ ಅಂತ, ಸೇಫ್ಟಿ ಇರ್ಲಿ, ಜನಕ್ಕೆ ಏನು ಆಗದೆ ಇರ್ಲಿ ಅಂತ ಬ್ಯಾರೆಲ್ ಯಜಮಾನ್ರು ನೋಡಿದ ಗೈಸ್, ನಾನ್ ಬರಲ್ಲ, ನನ್ ಕೈಲಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಲೇಟ್ ಏನ್ ಆಗಲ್ಲ, ಇಲ್ಲೇ ಇಷ್ಟೇ ಇರೋದು, ಬರ್ರಿ ನೋಡಿ ಗೈಸ್.
ನೋಡಿ ಎಷ್ಟ್ ಚೆನ್ನಾಗಿದೆ. ಚಿರತೆ ಕಾಣುತ್ತೆ. ನಮ್ಮ ಯಜಮಾನ್ರು ಚಿರತೆ ಹಿಡ್ಕೊಂಡ್ಬಿಟ್ಟವ್ರೆ ಗೈಸ್. ಅವರಿಗೋಸ್ಕರ ಆದ್ರೂ ಒಂದ್ ಚಿರತೆ ತಂದ್ಬಿಡಿ ಇಲ್ಲಿ. ಚಿರತೆ ನೋಡಕ್ಕೋಸ್ಕರ ಆದ್ರು. ನೋಡಿ ಗೈಸ್ ಎಷ್ಟು ಹೆಂಗೆ ಡೌನ್ ಇದೆ. ನೋಡಿ ಗೈಸ್ ಏನ್ ಸಖತ್ತಾಗಿದೆ ನೋಡಿ ಗೈಸ್. ನೋಡಿ ಗೈಸ್ ಇದೆ ಧನುಷ್ಕೋಟಿ ಶ್ರೀರಾಮನ್ ದೇವಸ್ಥಾನ, ರಾಮರ ಗುಡಿ, ರಾಮ ಸೀತೆ ಲಕ್ಷ್ಮಣ ದೇವಸ್ಥಾನ. ಧನುಷ್ಕೋಟಿ ಏನಕ್ಕೆ ಹೆಸರು ಬಂತು ಅಂತ ಹೇಳಿದ್ರೆ, ರಾಮ ಸೀತೆ ಲಕ್ಷ್ಮಣ 3 ಜನನು ಇದಕ್ಕೆ ವನವಾಸಕ್ಕೆ ಬಂದಾಗ ಈ ಬೆಟ್ಟದ ಮೇಲೆ ಬಂದ್ಬಿಟ್ಟು ವಾಸ ಆಗಿದ್ರಂತೆ. ಈ ಬೆಟ್ಟದ ಮೇಲೆ ಬಂದು ವಾಸ ಆಗಿದ್ದಾಗ ಸೀತಾದೇವಿ ಕುಡಿಯಕ್ ನೀರ್ ಬೇಕು ನನಗೆ ಅಂತ ಕೇಳಿದ್ದಕ್ಕೆ ರಾಮ ಬಾಣ ಬಿಟ್ಟು ಬಂಡೆಯಿಂದ ನೀರ್ ತೆಗ್ದಿದ್ದು ಅಂತ ವಾಡಿಕೆ ಇದೆ ಇಲ್ಲಿ. ಇತಿಹಾಸ, ಹಿಸ್ಟ್ರಿ, ವಾಡಿಕೆ ಏನಾದ್ರೂ ತಗೋಬಹುದು. ಬಟ್ ವರ್ಷದ ಎಲ್ಲೇ ಇವಾಗ ನಾವು ಊರ್ಗಳ ಕಡೆ ಆಗ್ಲಿ ಎಲ್ಲೇ ಆಗ್ಲಿ ಬೇಸಿಗೆಗಾಲ ಬಂತು ಅಂದ್ರೆ ಕೆರೆ ಕಟ್ಟೆ ಎಲ್ಲ ಬತ್ತೋಗ್ಬಿಡುತ್ತೆ, ನೀರೇ ಇರಲ್ಲ. ಬಟ್ ಇಲ್ಲಿ ನೀವ್ ಯಾವಾಗ ಬಂದ್ರು ವರ್ಷದ 365 ದಿನಾನು ಇಲ್ಲಿ ನೀರ್ ಇದ್ದಂಗೆ ಇರುತ್ತೆ. ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ನೋಡ್ಬೋದು. ಇಲ್ಲಂತೂ ಯಾವಾಗ್ಲೂ ನೀರ್ ಕಡಿಮೆ ಆಗದೇ ಇಲ್ಲ, ಒಂದ್ ಡ್ರಾಪ್ ಕೂಡ ಕಡಿಮೆ ಆಗಲ್ಲ. ನೀರ್ ಎಷ್ಟಿರುತ್ತೆ ಅಷ್ಟೇ ಇದ್ದಂಗೆ ಇರುತ್ತೆ. ನೋಡಿ ಎಷ್ಟು ಹಿಸ್ಟ್ರಿಗಳಿದಾವೆ ಅಂತ. ಬಟ್ ನಮಗ್ ನಮ್ಮ ಅಜ್ಜಿ ನಮ್ಮ ಅಮ್ಮ ಅವರೆಲ್ಲ ಹೇಳ್ಬೇಕಂದ್ರೆ ನಮಗೆ ನಂಬಕ್ಕೆ ಆಗ್ತಾ ಇರ್ಲಿಲ್ಲ. ಹಂಗೆಲ್ಲ ಹೆಂಗ್ ಬಂದ್ಬಿಡುತ್ತೆ ನೀರು ಅಂತೆಲ್ಲ ವಾದ ಮಾಡ್ತಾ ಇದ್ವಿ. ಬಟ್ ಇದನ್ನೆಲ್ಲ ನೋಡಿದಾಗ ನಮಿಗೂ ಅದನ್ನೆಲ್ಲ ನಂಬೇಕು, ಎಲ್ಲ ಇದೆಯೇನೋ ಇತಿಹಾಸದಲ್ಲಿ, ಹಿಸ್ಟ್ರಿಯಲ್ಲಿ ಇದೆಲ್ಲ ಇದೆಯೇನೋ ಅಂತ ಅನ್ಸುತ್ತೆ. ಆಕ್ಚುಲಿ ನಮ್ಮ ಹಸ್ಬೆಂಡ್ ಫಸ್ಟ್ ಟೈಮ್ ಬಂದಿದ್ದಾರೆ ಇಲ್ಲೆಲ್ಲ. ಹೇಗ್ ಫೀಲ್ ಆಗ್ತಿದೆ ಕೇಳೋಣ ರೀ. ಹೇಗಿದೆ ರೀ? ಖುಷಿ ಆಗುತ್ತಾ? ನೋಡಿ ಗೈಸ್ ನಾವ್ ಅಲ್ಲಿ ಮೇಲೆ ಇದೆ ಅಲ್ವಾ, ಆ ಮೇಲೆಯಿಂದ ಕೆಳಗಡೆ ಬಂದಿದೀವಿ. ನೋಡಿ ಗೈಸ್ ದಯವಿಟ್ಟು ನೀವ್ ಈ ಕಡೆ ಮೇಲ್ಕೋಟೆ ಕಡೆ ಬಂದ್ರೆ ಈ ಪ್ಲೇಸ್ನು ಕೂಡ ನೋಡಿ, ಚೆನ್ನಾಗಿದೆ. ನೋಡಿ ಇದೆ ಆಂಜನೇಯ, ರಾಮ ಸೀತೆ ಲಕ್ಷ್ಮಣ ದೇವಸ್ಥಾನ. ಇಲ್ಲೇ ರಾಮನ್ ಗುಡಿ ಕೂಡ ಮಾಡಿದ್ದಾರೆ, ಚೆನ್ನಾಗಿದೆ. ನೋಡಿ ಗೈಸ್ ಪಾದ, ರಾಮನ್ ಪಾದ, ಶ್ರೀರಾಮನ್ ಪಾದ ಎಲ್ಲ ಇದೆ ನೋಡಿ. ಬಟ್ ಆಕ್ಚುಲಿ ಇಲ್ಲಿ ಕಾಯಿನ್ ಇಡೋದು ಏನಕ್ಕೆ ಅಂತ ನಮಿಗೂ ಗೊತ್ತಿಲ್ಲ. ನಂಬಿಕೆಗೆ ಇಡ್ತಾರೆ ಅಂತ ಅನ್ಕೊಂಡಿದೀವಿ. ಬಟ್ ಇಷ್ಟು ಚೆನ್ನಾಗಿರೋ ಪ್ಲೇಸ್ನ ಯಾರು ಮಿಸ್ ಮಾಡ್ಕೋಬೇಡಿ, ಬಂದು ನೋಡಿ. ತುಂಬಾ ಒಳ್ಳೆ ಫೀಲ್ ಕೊಡುತ್ತೆ, ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಬಂದು ನೋಡಿ ಗೈಸ್. ಧನುಷ್ಕೋಟಿ ಹತ್ತಿ ಸುಸ್ತಾಗಿ ಇವಾಗ ತಾತನ ಹತ್ರ ಸೌತೆಕಾಯಿ ತಗೊಂಡ್ ತಿಂತಾ ಇದೀವಿ ಕೆಳಗಡೆ ಬಂದು. ತಾತ ಎಲ್ಲಿಂದ ತರ್ತೀರಾ ಸೌತೆಕಾಯಿ? ಬೆಳ್ದಿರೋ ಹತ್ರ ತರದಾ? ಮಾರ್ಕೆಟ್ ಇಂದ ತರಲ್ವಾ ನೀವು? ನೋಡಿ ಮತ್ತೆ ಇಷ್ಟು ಮೇಲೆ ಹೆಂಗ್ ಬರ್ತೀರಾ ತಾತ? ಇಷ್ಟು ಮೇಲೆ ಹೆಂಗ್ ಬರ್ತೀರಾ? ಇಲ್ಲೆಲ್ಲ ಇಟ್ಕೊಂಡಿರ್ತೀರಾ, ಓಕೆ. ಬಟ್ ಅಲ್ಲಿಂದ ಇಲ್ಲಿಗೆ ಏನ್ ಗಾಡಿ ಇದೆಯಾ? ಓ ಅಂಕಲ್ TVS. ನಮ್ಮ ಹಸ್ಬೆಂಡ್ ಸುಸ್ತಾಗ್ಬಿಟ್ಟು ಸೌತೆಕಾಯಿ ತಿನ್ನಾಗ ನಿಂತವ್ರೆ. ಆಕ್ಚುಲಿ ನನ್ಗೂ ಸುಸ್ತಾಗಿದೆ. ಮೇಲೆ ಹತ್ತಿ ಇಳಿಯೋಷ್ಟೊತ್ತಿಗೆ ಸೌತೆಕಾಯಿ ತಿನ್ನೋಣ ಬನ್ನಿ. ಹೌದಾ, ಬಿಸಿಲು ಟೈಮಲ್ಲಿ ಅಮೃತ ಸಿಕ್ತಂಗೆ ಸೌತೆಕಾಯಿ ಸಿಕ್ಕಿದೆ. ನಮ್ಮ ಯಜಮಾನ್ರು ನೋಡಿ ಆರಾಮಾಗಿ ಎಷ್ಟು ಚೆನ್ನಾಗಿ ಫೀಲ್ ಮಾಡ್ಕೊಂಡು ತಂಪಾಗಿ ತಿಂತಾ ಇದಾರೆ. ನೆಮ್ಮದಿ ಅಂತೆ, ನೆಮ್ಮದಿ.
ಖಾಲಿ ಆಗ್ಬಿಡುತ್ತೆ ಬೇಡ ಜನ. ತಿಂತೀನಿ ಬಿಡ್ರಿ, ನೀವು ತಿಂದ್ರೆ ನಾನು ತಿನ್ನಂಗೆ ರೀ. ತಿಂದ್ರಿ ನೀವು, ತಿನ್ನಿ ತಿನ್ನಿ. ಸುತ್ತಾಡಿ ಸುಸ್ತಾಗಿ ಲಾಸ್ಟಿಗೆ ನಾವು ಬಂದಿದ್ದೆ ಆನಂದ ಮೆಸ್. ಮೇಲ್ಕೋಟೆಗೆ ಬಂದು ಮೇಲ್ಕೋಟೆ ಪುಳಿಯೋಗರೆ ಸಿಹಿ ಪೊಂಗಲ್ ತಿಂದೆ ಇರೋಕ್ಕಾಗತ್ತಾ, ಅದಕ್ಕೆ ಮಧ್ಯಾಹ್ನ ಊಟ ಮಾಡೋಣ ಅಂತೇಳಿ ಆನಂದ ಮೆಸ್ ಹತ್ರ ಬಂದ್ವಿ. ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಅನ್ನಪೂರ್ಣೇಶ್ವರಿ ಮೆಸ್ಸಿಗೆ. ಅಲ್ಲಿಗೆ ಏನಕ್ಕೆ ಹೋದ್ವಿ ಅಂದರೆ ಅಲ್ಲಿ ಪುಳಿಯೋಗರೆ ಗೊಜ್ಜು ಮತ್ತು ಪೌಡ್ರು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಮನೆಗೆ ಪುಳಿಯೋಗರೆ ಗೊಜ್ಜು ಪೌಡ್ರನ್ನ ತೊಗೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಬಂದ್ವಿ. ಬೆಟ್ಟ ಹತ್ಬೇಕಂದ್ರೆ ನಮ್ಮ ಯಜಮಾನ್ರು ನನಗೆ ಹೂ ಕೊಡಿಸ್ತೀನಿ ಅಂತ ಹೇಳಿ ಮಲ್ಲಿಗೆ ಹೂವು ತಗೋತಾ ಇದ್ರು. ಒಂದು ಹೆಣ್ಮಗಳಿಗೆ ಆಡಂಬರದ ವಸ್ತುನೇ ಬೇಕು, ತುಂಬ ಬೆಲೆ ಬಾಳೋ ವಸ್ತುನೇ ಬೇಕು ಅನ್ನೋ ಯಾವ ಆಸೆನೂ ಇರಲ್ಲ. ತನ್ನ ಗಂಡಂದಿರು ತುಂಬ ಪ್ರೀತಿಯಿಂದ ಒಂದು ಮೊಳ ಹೂವು ತಂದುಕೊಟ್ರು ಹೆಣ್ಮಕ್ಳಿಗೆ, ಅದೇ ಎಷ್ಟೋ ಖುಷಿ ವಿಷಯ ಆ್ಯಂಡ್ ಸಂಭ್ರಮದ ವಿಷಯ. ನನಗೂ ತುಂಬ ಖುಷಿ ಆಯಿತು ನಮ್ಮ ಯಜಮಾನ್ರು ಹೂವು ತಂದುಕೊಟ್ಟಿದ್ದು. ಹೂವು ಮುಡ್ಕೊಂಡು ಹಂಗೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋದ್ವಿ. ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ವರ್ಷಕ್ಕೊಂದ್ಸಲಿ ತುಂಬ ಗ್ರ್ಯಾಂಡಾಗಿ ತೊಟ್ಟಿಲು ಮಡಿವು ಅಂತ ನಡೆಯುತ್ತೆ. ಏನಪ್ಪ ಇದು ತೊಟ್ಟಿಲು ಮಡಿವು ಅಂತ ಹೇಳಿದ್ರೆ, ಈ ತೊಟ್ಟಿಲು ಮಡುವಿಗೆ 100 ಜನ 1000 ಜನ ಭಾಗವಹಿಸ್ತಾರೆ. ಅಂದರೆ ಮಕ್ಕಳು ಇಲ್ಲದೆ ಇರೋರು ಸ್ವಾಮಿಯ ಕೃಪೆಯಿಂದ ಶೇಕಡ 100ರಲ್ಲಿ 99 ಜನಕ್ಕೆ ಇಲ್ಲಿ ಮಕ್ಕಳು ಭಾಗ್ಯ ದೊರೆತಿದೆ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಫೇಮಸ್ ಅಂದರೆ ತೊಟ್ಟಿಲು ಮಡಿವು. ಈ ದೇವಸ್ಥಾನಕ್ಕೆ ಬರೋರೆಲ್ಲ ಮ್ಯಾಕ್ಸಿಮಮ್ ಮಕ್ಕಳಿಲ್ದೇ ಇರೋರು ಹರಕೆ ಹೊತ್ಕೊಂಡು ಬರೋರೇ ಜಾಸ್ತಿ ಈ ದೇವಸ್ಥಾನಕ್ಕೆ. ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ದೇವಸ್ಥಾನದಿಂದ ಆಚೆ ಬಂದರೆ ನಮಗೆ ಸಿಗೋದೇ ವ್ಯೂ ಪಾಯಿಂಟು. ಅಲ್ಲಿ ಮೇಲೆ ನಿಂತ್ಕೊಂಡು ಎಲ್ಲಿ ನೋಡಿದ್ರು ಫುಲ್ ಸುತ್ತ ನಮಗೆ ವ್ಯೂ ಪಾಯಿಂಟೇ ಸಿಗುತ್ತೆ. ನೋಡಿ ಕೆಳಗಡೆ ಇರೋದು ಮನೆಗಳೆಲ್ಲ ಎಷ್ಟು ಪುಟ್ಟದು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ ಅಂತ. ಮತ್ತು ನಾವು ಈ ಬೆಟ್ಟ ಹತ್ತಬೇಕಾದ್ರೆ ಆ ಬೆಟ್ಟದ ಅರ್ಧದವರೆಗೂ ಬೈಕು ಇಲ್ಲ ಕಾರಲ್ಲಿ ನಾವು ಬರ್ಬೋದು. ಇನ್ನು ಮಿಕ್ಕಿದ್ದು ಅರ್ಧದಿಂದ ಒಂದು 150 ಸ್ಟೆಪ್ಸ್ ಇರುತ್ತೆ. ಆ 150 ಸ್ಟೆಪ್ಸ್ನ ನಾವು ಹತ್ಕೊಂಡು ದರ್ಶನ ಮಾಡೋಕ್ಕೆ ಹೋಗ್ಬೋದು. ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ನಾವು ಮತ್ತೆ ಪಂಚಕಲ್ಯಾಣಿ ಹತ್ರ ಬಂದ್ವಿ. ನಾವು ಪಂಚಕಲ್ಯಾಣಿ ಹತ್ರ ಬರೋಷ್ಟೊತ್ತಿಗೆ ಚಲುನಾರಾಯಣ ಸ್ವಾಮಿನ ತೊಗೊಬಂದು ಅದಕ್ಕೆ ಆರತಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಏನಕ್ಕೆ ಅಂತ ನಾನು ಪಕ್ಕದಲ್ಲಿದ್ದವ್ರನ್ನ ಕೇಳಿದ್ದಕ್ಕೆ ಅವರು ನಿನ್ನೆ ಕಲ್ಯಾಣೋತ್ಸವ ಮತ್ತು ತೆಪ್ಪೋತ್ಸವ ಮತ್ತು ಲಕ್ಷ ದೀಪೋತ್ಸವ ಆಯಿತು, ಅದಕ್ಕೋಸ್ಕರ ಇಲ್ಲಿ ಕಲ್ಯಾಣಿ ಹತ್ರ ಕರ್ಕೊಬಂದು ಅದಕ್ಕೆ ಪೂಜೆ ಮತ್ತು ಆರತಿ ಎಲ್ಲ ಮಾಡಿ ಮತ್ತೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ಕೂಡ ನೋಡ್ತಾ ಇದ್ವಿ ಪೂಜೆ ಹೇಗೆ ನಡೆಯುತ್ತೆ ಅಂತ. ನೋಡಿ ನೀವು ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಟ್ಟರು. ಅಷ್ಟೊತ್ತಿಗೆ ಲೈಟಿಂಗ್ಸ್ ಕೂಡ ಆನ್ ಆಗಿತ್ತು ಕಲ್ಯಾಣಿ ಹತ್ರ. ಗೈಸ್, ಲೈಟಿಂಗ್ಸು ಹೇಗಿತ್ತು ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ. ಲೈಟಿಂಗ್ಸ್ನ ನೀವು ಕೂಡ ಎಂಜಾಯ್ ಮಾಡಿ. ಗೈಸ್, ಎಂಜಾಯ್ ಮಾಡಿದ್ರ ಲೈಟಿಂಗ್ಸ್ನ? ನಾವಂತೂ ಲೈಟಿಂಗ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿಬಿಟ್ಟು ಬೈಕ್ ತೊಗೊಂಡು ಮಂಡ್ಯ ಕಡೆ ಹೊರಟ್ವಿ. ಮಂಡ್ಯದಲ್ಲಿ ನಮ್ಮ ಅಣ್ಣಂಗೆ ಬೈಕ್ ಕೊಟ್ಬಿಟ್ಟು ನಾವು ಸೀದಾ ಬಂದಿದ್ದೆ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನಿಗೆ ಬಂದು 8:30ಗೆ ಒಂದು ಟ್ರೈನ್ ಇತ್ತಂತೆ, ತಾಳಗುಪ್ಪ ಟ್ರೈನು. ಆ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಟಿಕೆಟ್ ಎಲ್ಲ ತೊಗೊಂಡು ಟ್ರೈನು ಸಿಕ್ತು. ಟ್ರೈನ್ ಜರ್ನಿ ಮಾಡ್ತಾ ಇದ್ದೀವಿ ಇವತ್ತು. ಬಸ್ಸು ಜರ್ನಿ ಮಾಡಿದ್ವಿ, ಎಲ್ಲ ಬೈಕ್ ಜರ್ನಿ ಆಯಿತು. ಇವಾಗ ಟ್ರೈನ್ ಜರ್ನಿನೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ನೋಡಿ. ಕೆಂಗೇರಿಯಲ್ಲಿ ಟ್ರೈನ್ ಇಳಿದ್ಬಿಟ್ಟು ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ನಾವು ಬಂದಿದ್ದೆ ಮನೆ ಕಡೆಗೆ. ಒಂದು 11 ಗಂಟೆ ಆಗಿತ್ತು ಮನೆ ರೀಚ್ ಆದಾಗ. ಇದು ಇವತ್ತಿನ ನಮ್ಮ ವ್ಲಾಗ್ ಆಗಿತ್ತು, ಒನ್ ಡೇ ಟ್ರಿಪ್ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೇ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್ ಗಾಯ್ಸ್.